ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ನೀನು ಊಟ ಮಾಡದೆ 4 ದಿನ ಆಯಿತು. ಹೀಗೆ ಮಾಡಿದ್ರೆ ಆರೋಗ್ಯ ಇನ್ನೂ ಕೆಡುತ್ತೆ. ಸ್ವಲ್ಪ ಊಟ ಮಾಡಮ್ಮ. ನೀನು ಊಟ ಮಾಡದೆ ನಾನು ಮಾಡಲ್ಲ. ಅಂಜಲಿ, ಹಣ್ಣಿನ ರಸ ತಂದಿದ್ದೀನಿ, ತಗೊಳಮ್ಮ. 4 ದಿವಸದಿಂದ ನೀವು ಊಟ ಮಾಡಿಲ್ಲ, ಸುಸ್ತು 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 ಅಂತಂದ್ರೆ ಏನು ತಗೊಳ್ದೆ ಹೋದ್ರೆ ಸುಸ್ತು ಯಾಕೆ ಹೋಗುತ್ತೆ? ಅಲ್ಲಮ್ಮ, ಸಾವಿರಾರು ಮೈಲಿ ಆಚೆ ಇರೋ ನಿನ್ನ ಮಕ್ಕಳುಗಳು ಮನಸ್ಸೋ ಇಚ್ಛೆ ಅವ್ರಿಗೆ ತೋರ್ದಾಗಿ ಏನೇನೋ ಮಾಡ್ಕೋತಾ ಇದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಿ. ಅದೇ ಈ ಮನೆ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಬಂದು ಎಷ್ಟು ರೀತಿ ನಿನ್ನ ಬೇಡ್ಕೊಂಡ್ರು ಕೂಡ ನೀನು ಮನಸ್ಸು ಮಾಡ್ತಿಲ್ಲ. ನಿನ್ನ ಮಗಳು ಏನು ಹೇಳಿದ್ರು ಕೇಳ್ತಿಲ್ಲ, ನಾ ಏನು ಹೇಳಿದ್ರು ಕೇಳಲ್ಲ. ಯಾಕಮ್ಮ? ನಿನ್ನ ಆರೋಗ್ಯ ಸುಧಾರಿಸ್ಲಿ ಅಂತ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ತಗೋ ತಗೋ, ಕೊಡಮ್ಮ. ತಗೋಮ್ಮ. ಯಾರಿಗೋಸ್ಕರ ಬದುಕಬೇಕು ಅನ್ನೋ ಚಿಕಿತ್ಸೆ ಇತ್ತು. ಇವಳು, ಇಲ್ಲಿನ ಮಕ್ಕಳು ನನ್ನ ಜೀವನದ ಆಶಾ ಕಿರಣ. ಎಲ್ರಿಗೂ ನಮಸ್ಕಾರ. ಮತ್ತೆ ನೀನು ಯಾಕೆ ಇಲ್ಲಿಗೆ ಬಂದೆ? ಬೇಡಮ್ಮ ಬೇಡಮ್ಮ, ಈತನ ಮೇಲೆ ಯಾಕೆ ರೇಗ್ತಿ? ನಿನ್ನ ಮಕ್ಕಳು ನಿನಗೆ ಮಾಡಿರೋ ಅನ್ಯಾಯಕ್ಕೆ ಈತನ ಮನಸ್ಸು ಎಷ್ಟು ರೋಸೋಗಿದೆ ಅಂತ ನನಗೆ ಗೊತ್ತು. ನಾಳೆ ಈತ ಲಂಡನ್ಗೆ ಹೋದಾಗ ನಮ್ಮ ತಾಯಿಯವರು ನಮ್ಮ ಪ್ರಶ್ನೆಗೆ ಏನು ಉತ್ತರ ಹೇಳಿದ್ರು ಅಂತ ಕೇಳಿದ್ರೆ ಈತ ಏನಾದ್ರು ಜವಾಬ್ ಕೊಡ್ಬೇಕೋ ಬಿಡುವ, ಅದಕ್ಕೆ ಏನಾದ್ರು ಹೇಳ್ಕೊಳ್ಸು. ನಿಮ್ಮ ತಾಯಿ ತೀರ್ಕೊಂಡ್ಲು ಅಂತ ಹೇಳ್ಬಿಡಪ್ಪ. ಕ್ಷಮಿಸಿ ಅಮ್ಮ, ಜೀವಂತವಾಗಿರೋರ್ನ ಸೊತ್ತಿದ್ದಾರೆ ಅಂತ ಹೇಳಕ್ಕೆ ನನಗೆ ಮನ್ಸು ಬರೋಲ್ಲ. ಅಂಜಲಿ, ಉದ್ವೇಗ ಬೇಡಮ್ಮ. ನಾನೆಲ್ಲ ವಿವರಿಸಿ ಹೇಳಿದ್ದೀನಿ, ಇನ್ನೂ ನೀನು ತಲೆಗೆ ತಗೊಂಡಿಲ್ಲ. ನಿನ್ನ ಮಕ್ಕಳಿಗೆ ಏನಾದರೂ ಒಳ್ಳೇದು ಹೇಳಿ ಕಳ್ಸಮ್ಮ. ಅವ್ರ ವಿಷಯದಲ್ಲಿ ನನಗೆ ಒಳ್ಳೆ ಮಾತು ಬರಲ್ಲ. ನನ್ನ ಗಂಡನ ಮಾತು ಕೇಳಿದ್ರೆ ನನಗೆ ಈ ಸ್ಥಿತಿನೂ ಬರ್ತಿರ್ಲಿಲ್ಲ. ಅಮ್ಮ, ಹಿಂದಿಂದೆಲ್ಲ ನೆನೆಸ್ಕೊಳ್ಬೇಡ ಪ್ಲೀಸ್. ಆಯ್ತು, ಇವಳ ಪರವಾಗಿ ನಾನು ಇವ್ರ ಹತ್ರ ಹೇಳಿ ಕಳಿಸ್ತೀನಿ, ಉತ್ತರ ಹೇಳಿ ಕಳಿಸ್ತೀನಿ. ನಡಿ, ಬನ್ನಿ, ನಡಿ. ಇಂಥ ತಾಯಿ ಜೊತೆ ಇರೋಕ್ಕೆ ಅವ್ರ ಪುಣ್ಯ ಇಲ್ಲ. ಅದೃಷ್ಟ ಎಲ್ರಿಗೂ ಇರಬೇಕಲ್ಲಪ್ಪ. ನಿನಗೆ ತಾಯಿಯವರಿದ್ದಾರ? ನೀನು ಅಲ್ಲಿ ಕರ್ಕೊಂಡೋಗಿದ್ದೀಯಾ? ಆ ಭಾಗ್ಯ ನನಗಿಲ್ಲ ಸರ್. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ಯಾರೋ ಪುಣ್ಯಾತ್ಮರು ನನ್ನನ್ನು ಓದಿಸಿದ್ರು. ಹಾಗಾಗಿ ಬಂದು ವರ್ಷಕ್ಕೊಂದೊಂದ್ಸಲ ನೋಡ್ಕೊಂಡು ಹೋಗ್ತಿರ್ತೀನಿ. ನಾನೇನು ಬರ್ತೀನಿ ಸರ್. ಆಯ್ತು, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು.
ಒಂಥರ ಇದ್ದಾಳೆ, ಅದು ನನ್ಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದ್ಸತಿ ಒಬ್ಬಳೇ ಮಾತಾಡ್ತಾಳೆ. ಒಬ್ಬೊಬ್ರೆ ಮಾತಾಡಿದ್ರೆ ಅವ್ರ ತಲೆ ಕೆಟ್ಟಿದೆ ಅಂತಾರೆ. ಅಕ್ಕನ ತಲೆ ಕೆಟ್ಟಿದ್ರೆ ತಾತ ಸುಮ್ಮನೆ ಇರ್ತಾರಾ? ತಕ್ಷಣ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಒಂದೊಂದ್ಸಲಿ ಕಣ್ಣೀರು ಹಾಕ್ತಾಳೆ. ಏನಾದರೂ ಮನಸ್ಸಿಗೆ ಬೇಜಾರಾಗಿರ್ಬೋದು. ಶಾಕ್ ಏನಾದರೂ ಆಗಿದ್ರೆ? ಶಾಕ್ ಆಗಿದ್ರೆ ಎಚ್ಚರ ತೆಪ್ಪಿರೋರು ಅಮ್ಮನ ಥರ. ಲೈಟಾಗಿ ಶಾಕ್ ಆದರೆ ತಲೆ ತಿರ್ಗಲ್ಲ ಅಂತ ಜುಲಣ್ಣ ಹೇಳಿದಾನಲ್ಲ. ಲೈಟಾಗಿ ಆದಾಗ ಒಬ್ಬೊಬ್ಬರೇ ಮಾತಾಡ್ಕೊಳ್ತಾರೇನು? ಇದ್ರೂ ಇರ್ಬೋದು. ಜುಲಣ್ಣನ ಕೇಳಿದ್ರೆ ಗೊತ್ತಾಗತ್ತೆ. ಜುಲಣ್ಣನ ಹೇಳಿದ್ರೆ ಅಕ್ಕನ್ ಹೇಳ್ತಾನೆ. ನಾವೆಲ್ಲ ಹೀಗೆ ಮಾತಾಡ್ತೀವಂತ ಅಕ್ಕಂಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾಳ? ಅದಕ್ಕೆ ಮಾತಾಡದೆ ಇರೋದೇ ಒಳ್ಳೇದು. ಸದ್ಯಕ್ಕೆ ವೇಟ್ ಅಂಡ್ ಸಿ ಪಾಲಿಸಿಲಿ ಇರೋದೇ ಒಳ್ಳೇದು. ತಾತ ನಿಂಗೆ ಎಲ್ಲ ವಿಷಯನೂ ಹೇಳಿರ್ಬೇಕಲ್ಲ. ನಾಳೆನೇ ಎಸ್ಟೇಟ್ ಹೊರಟ್ಬಿಡೋಣ. ಯಾಕೆ? ತಾತ ನನಗೆ ಯಾವ ವಿಷಯನೂ ಹೇಳಿಲ್ವಲ್ಲ. ಅಪರ್ಣ ಇನ್ನು ಮುಂದೆ ನಿನ್ನ ಜೊತೆನೇ ಇರಲಿ ಅಂತ ತಾತ ಹೇಳಿದ್ದಾರೆ. ಯಾಕಂತೆ? ತಾತನ ನಾನು ಇಲ್ಲಿರೋದು ಇಷ್ಟ ಇಲ್ವಂತ? ಯಾಕಮ್ಮ, ನಾನು ನಿನ್ನ ತಾಯಿ ಅಲ್ವಾ? ಇಲ್ಲ ಅಂತ ನಾ ಹೇಳಿಲ್ಲಮ್ಮ. ಯಾವತ್ತಿದ್ರೂ ನೀವೇ ನನ್ನ ತಾಯಿ. ಮಗಳು ಮದುವೆ ಆಗೋಕ್ಕೆ ಮುಂಚೆ ತಾಯಿ ಮನೇಲೇ ಇರಬೇಕು. ಮದುವೆ ಆದಮೇಲೆ ಗಂಡನ ಮನೆಯೇ ಶಾಶ್ವತ ಕಣಮ್ಮ. ಅಮ್ಮ, ನಾನು ಇಲ್ಲಿಂದ ಹೊರಟು ಹೋದರೆ ತಾತನ ಯಾರು ನೋಡ್ಕೋತಾರೆ? ಅವರೇ ಕರ್ಕೊಂಡು ಹೋಗು ಅಂತ ಹೇಳಿದಾರಲ್ಲ. ಅವ್ರು ಹೇಳ್ತಾರೆ ಅಂತ ನೀನು ಬಾ ಅಂತ ಕರಿತಿದ್ಯಲ್ಲಮ್ಮ. ನಾನು ಮೊದಲಿಂದ ಅಂಜಲಿ ಅಲ್ಲಮ್ಮ. ಅಲ್ಲ ಅಂತ ನನಗೆ ಗೊತ್ತಮ್ಮ. ಹಾಗಿದ್ರೆ ನೀವು ನನ್ನ ಜೊತೆ ಇಲ್ಲಿಗೆ ಬರ್ತಿರ್ಲಿಲ್ಲ. ನೋಡಿಮ್ಮ, ನಿಮ್ಮನ್ನು ನನ್ನ ಸ್ವಂತ ತಾಯಿ ಥರ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಜೊತೆ ಬಂದ್ಬಿಟ್ರೆ ತಾತನ ಯಾರು ನೋಡ್ಕೋತಾರೆ? ಅನಾಥ ಮಕ್ಕಳನ್ನ ಸಾಕಿ ಅವರು ಅನಾಥರಾಗಿರ್ಬೇಕಾ? ಹೋಗಿ ಬಂದು ಮಾಡ್ಬೋದಲ್ಲ. ಸರಿ, ಹಾಗಾದ್ರೆ ನಿನ್ನ ಮದುವೆ ಆಗು. ನನ್ನ ಮಗಳು ಮದುವೆ ಆಗಿದ್ದಾಳೆ, ಅಳಿಯ ಇದ್ದಾನೆ, ಮುಂದಕ್ಕೆ ಮೊಮ್ಮಕ್ಕಳು ಬರ್ತಾರೆ ಅಂತ ಸಂತೋಷವಾಗಿರ್ತೀನಿ. ಮದುವೆ ಆದರೂ ಗಂಡ ಆದವನು ಇಲ್ಲೇ ಇರಬೇಕು. ತಾತನ ನಿಮ್ಮನ್ನ ಬಿಟ್ಟು ಗಂಡನ ಮನೇಲಿ ಸುಖವಾಗಿರೋಕೆ ನನ್ನ ಮನಸ್ಸು ಒಪ್ಪಲ್ಲಮ್ಮ. ಅಪರ್ಣ, ತಾತನ್ನ ನಾನು ನೋಡ್ಕೋತೀನಿ. ಇಲ್ಲಾಂದ್ರೆ ನಾನು ಎಸ್ಟೇಟಿಗೆ ಕರ್ಕೊಂಡು ಹೋಗ್ತೀನಿ. ಮುಂಚೆ ನಿನ್ನ ಮದುವೆ ಆಗು. ನನ್ನ ಮೊಮ್ಮಕ್ಕಳನ್ನ ನೋಡ್ಬೇಕು ಕಣೆ. ನೀವು ಮೊಮ್ಮಕ್ಕಳನ್ನ ನೋಡಬೇಕು ಅಂತ ನಾನು ಮದುವೆ ಆಗಬೇಕಾ? ಪ್ರತಿಯೊಂದು ಹೆಣ್ಣಿಗೂ ಮದುವೆ ಸಂತಾನನೇ ಮುಖ್ಯನಮ್ಮ. ಅಂತ ಮದುವೆ ಸಂತಾನ ನನಗೆ ಬೇಡಮ್ಮ. ನಿಮ್ಮನ್ನು ನನ್ನ ಹೆತ್ತ ತಾಯಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಪ್ಲೀಸ್ ಮದುವೆಗೆ ನಂಗೆ ಫೋರ್ಸ್ ಮಾಡಬೇಡಿ. ಅಯ್ಯೋ, ಇದೇನಿದು? ನೀವು ಅಡಿಗೆ ಮಾಡ್ತಾ ಇದ್ದೀರಾ? ಕೆಲ್ಸಗಳಲ್ಲಿ ಅವಳನ್ನ ಕಳಿಸ್ಬಿಟ್ಟೆ. ಯಾಕೆ? ಅವ್ರ ಮಕ್ಳಿಗೆ ಏನೋ ಹುಷಾರಿಲ್ಲ ಅಂತೆ, ಅದಕ್ಕೆ. ಈ ಕೆಲ್ಸದವರು ಸುಳ್ಳು ಹೇಳೋದು ಜಾಸ್ತಿ. ಅವ್ರಿಗೆ ತೊಂದರೆ ತಾಪತ್ರೆಗಳು ಜಾಸ್ತಿ ಇರುತ್ತೆ, ಸುಳ್ಳು ಹೇಳೇ ಹೇಳ್ತಾರೆ. ಸರಿ, ನೀವು ಈ ಕಡೆ ಬನ್ನಿ, ನಾನು ಅಡಿಗೆ ಮಾಡ್ತೀನಿ. ಬೇಡ, ಇಬ್ರು ಜೊತೆಲೆ ಮಾಡೋಣ. ನಿಮ್ಮ ಕಾವ್ಯ ಕೃಷಿಗೆ
ಈ ವಾತಾವರಣ ಸೆಟ್ ಆಯ್ತಾ? ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳೋದು ಕಷ್ಟ, ಆದರೆ ಹೊಸ ಹೊಸ ವಸ್ತು ಸಿಗ್ತಾ ಇದೆ. ನಿಮ್ ಕಾವ್ಯಾತ್ಮಕವಾದ ಭಾಷೆ ನನಗೆ ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗದೆ ಇರೋದೇ ಒಳ್ಳೇದು. ಹೌದು, ನಿಮ್ಮ ತಂದೆಯವರಲ್ಲಿ? ಇಷ್ಟು ಹೊತ್ತಿಗೆ ಬರ್ಬೇಕಾಗಿತ್ತು, ಇವತ್ತು ಕಂಪ್ನಿ ರಜಾ ಬೇರೆ. ನನಗೆ ಒಂದು ಮಾತು ಮಾತ್ರ ಸ್ಪಷ್ಟನೇ ಆಗಲಿಲ್ಲ. ಏನು? ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ನೀನು ಯಾವತ್ತೂ ಕೇಳಲ್ಲ. ಆ ಸಂಪ್ರದಾಯ ಇಟ್ಕೊಂಡಿಲ್ಲ. ನಿನಗೂ ಅಷ್ಟೇ, ನೀನು ಎಲ್ಲಾದರೂ ಹೋದರೆ ಲೇಟಾಗಿ ಬಂದರೆ ಅದನ್ನು ಕೇಳಲ್ಲ. ಅಂದರೆ ಈ ಮನೆ ಹೋಟೆಲ್ ಥರ ಇದೆ ಅನ್ನು. ಬೋರ್ಡಿಂಗ್ ಲಾಡ್ಜಿಂಗ್ ಜೊತೆ ಸ್ವಲ್ಪ ಹೋಮ್ಲಿ ಅಟ್ಮಾಸ್ಫಿಯರ್ ಇರೋ 5 ಸ್ಟಾರ್ ಹೋಟ್ಲು ಅಂದರೂ ತಪ್ಪಾಗಲ್ಲ. ಅದಕ್ಕೆ ನಿನಗೆ ಈ ವಾತಾವರಣ ಬೇಜಾರಾಗಿರೋದು. ನೀನೊಂದು ಕೆಲಸ ಮಾಡಬೇಕು. ಏನು? ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ನಿಮ್ಮ ತಂದೆ ತಾಯಿ ಹತ್ರ ಬೇಕಾದಷ್ಟು ದುಡ್ಡಿದೆ, ಅವ್ರು ಸಂತೋಷದಿಂದ ಮಾಡಿಕೊಡ್ತಾರೆ. ಹುಟ್ಟಿದ ಮನೇಲಿ ಸಿಗದೆ ಇರೋಂಥ ಶಾಂತಿ ನೆಮ್ಮದಿ ಮೆಟ್ಟಿದ ಮನೇಲಾರು ಸಿಗತ್ತೆ. ಅದಕ್ಕೂ ಕಲ್ಲೇಟ್ಬಿಡತ್ತೆ. ಯಾಕೆ ಅಂತನಾ, ಆ ಹುಡುಗಿ ತಾಯಿ ಗಂಡನ ಡೈವೋರ್ಸ್ ಕೊಟ್ಟು ಬೇರೆಯವ್ರ ಜೊತೆ ಇದ್ದಾಳೆ. ಆ ತಾಯಿ ಮಗಳು ಇವಳು ನಾಳೆ ಮುಂದೆ ಮದುವೆ ಆದ್ಮೇಲೆ ಗಂಡನ ಜೊತೆ ಬಾಳ್ತಾಳೆ ಅಂತ ಏನ್ ಗ್ಯಾರಂಟಿ ಅಂತ ಅಮ್ಮನ ಉದಾಹರಿಸಿ ಹೇಳ್ತಾರೆ. ಇವಳ ತಂದೆ ಈಗ್ಲೂ ಹರಿಯದ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ತಿರುಗ್ತಾನೆ. ಮನೆ ಬಿಟ್ರೆ 3-4 ದಿನ ಬರದೇ ಇಲ್ಲ. ಎಲ್ಲಿಂದ ಎಲ್ಲ ಕನೆಕ್ಷನ್ ಇದೆಯೋ ಯಾರು ಗೊತ್ತು ಅಂತ ಅಂತಾರೆ. ನಾನು ಯಾವ ದುರ್ಮಾರ್ಗದಲ್ಲಿ ಇಲ್ದಿದ್ರು ನನ್ನ ಒಳ್ಳೆ ಹುಡುಗಿ ಅಂತ ಅಕ್ಸೆಪ್ಟ್ ಮಾಡ್ಕೊಡೋರು ಸಿಗೋದು ತುಂಬಾ ಕಷ್ಟ. ನೀನು ಇದೇ ರೀತಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ನಿನ್ನ ತಲೆ ಕೆಟ್ಟೋಗುತ್ತೆ. ಕೊಲೆಗಾರನ ಮಗ ಕೊಲೆಗಾರ ಆಗ್ತಾನೆ. ಅನ್ಯ ಮಾರ್ಗ ಹಿಡಿದಿರೋ ತಾಯಿ ಮಗಳು ಅಡ್ಡದಾರಿ ಹಿಡಿತಾಳೆ ಅಂತ ಕಲ್ಪನೆ ಮಾಡೋದು ತಪ್ಪು. ಜನರ ಮನಸ್ಸಲ್ಲಿ ಆ ಕಲ್ಪನೆ ಈಗಲೂ ಇದೆ. ಅದನ್ನ ನಿನ್ನ ಪ್ರಯತ್ನದಿಂದ ನೀನು ದೂರ ಮಾಡಬೇಕು. ಆಡೋರ್ ಬಾಯ್ನ ಕಟ್ಟೋಕ್ಕಾಗತ್ತಾ? ಆಡೋರು ಬಾಯಿ ಸೋಲೋ ತನಕ ಆಡ್ತಾರೆ, ಆದರೆ ನೀನು ಆಡೋರ್ಗೆ ಆಡೋಕೆ ಆಸ್ಪದ ಕೊಡಬಾರ್ದು. ಕ್ರಮೇಣ ಎಲ್ಲ ವದಂತಿಗಳು ಕಮ್ಮಿ ಆಗ್ತವೆ. ಅವಾಗ ಜನ ಏನು ಹೇಳ್ತಾರೆ ಗೊತ್ತಾ? ಮಗಳು ದೇವತೆ ಥರ ಇದ್ದಾಳೆ, ತಂದೆ ತಾಯಿ ದೆವ್ವಗಳ ಥರ ಇದ್ದಾರೆ ಅಂತ ಸಿಂಪತಿ ತೋರಿಸ್ತಾರೆ. ಸಮಾಜದಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಕೆಲವರು ಒಳ್ಳೆಯವರು ಕೆಟ್ಟವ್ರ ಥರನೇ ಕಾಣಿಸ್ತಾರೆ. ಅವ್ರ ಒಳ್ಳೆತನ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಕಾಲಾವಕಾಶ ಬೇಕು, ದುಡುಕ್ಬಾರ್ದು. ನಾನು ದುಡುಕ್ದ್ರೆ ಹಿಡಿದು ನಿಲ್ಸೋಕೆ ನೀವಿದ್ದೀರಾ ಅಲ್ವಾ? ನಾನು ಎಷ್ಟು ದಿನ ಅಂತ ಇರ್ತೀನಿ? ನನ್ನ ಮೇಲೆ ನೀನು ಡಿಪೆಂಡ್ ಆಗಬಾರ್ದು. ನೀವು ಹೊರಟೋಗ್ತೀರಾ? ತಕ್ಷಣ ಅಲ್ಲ, ಆಮೇಲಾದ್ರೂ. ಆಮೇಲೆ ಅಂದ್ರೆ ಇನ್ನು ಟೈಮ್ ಇದೆ. ನೀವು ಹೀಗಂದಿದ್ದು ನನಗೆ ತುಂಬಾ ಗಾಬರಿ ಆಯ್ತು. ಹೌದು, ಮಧ್ಯಾಹ್ನದ ಹೊತ್ತು ಯಾವತ್ತೂ ನಿಮ್ಮ ತಂದೆ ಊಟಕ್ಕೆ ಬರೋದಿಲ್ವಾ? ಅವ್ರಿಗೆ ಇಲ್ಲಿರೋಕೆ ಟೈಮ್ ಇಲ್ಲ ಅಂತಾರೆ, ಇನ್ನು ಊಟಕ್ಕೆ ಬರ್ತಾರಾ? ನಾನು ಇಲ್ಲಿ ಬಂದು ಇಷ್ಟು ದಿನ ಆಯ್ತು, ಒಂದಿನಾನೂ ಅವ್ರ ಕಂಪ್ನಿ ಸಿಕ್ಕಿಲ್ಲ. ಅವ್ರಿಗೆ ಬೇಕಾಗಿರೋದೇ ಬೇರೆ ಕಂಪನಿ. ಸೌಂದರ್ಯ, ತಂದೆ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಬಾರ್ದು. ನ್ಯಾಯವಾಗಿ ಮಾತಾಡಬೇಕು ಅಂದ್ರೆ ತಂದೆ ಆದವರು ತಂದೆ ತರ ನಡ್ಕೋಬೇಕು. ಅಕಸ್ಮಾತ್ ಬೇಜಾರಾದ್ರೆ ನನ್ನ ಜೀವನನೇ ಹಾಳಾಗುತ್ತೆ ಅಂತ ಹೇಳು ತಾತ. ಬಿಡ್ತು ಅಂತೇನು?
ಬೇಜಾರಾಗಲ್ಲ ಅಂದಮೇಲೆ ಹೇಳೋದಕ್ಕಿಂತ ತಾತ, ಹೇಗೂ ನಿನಗೆ ಬೇಜಾರಾಗಲ್ಲ. ಇನ್ನು ಹಾಳಾಗೋದು ನನ್ನ ಜೀವನ ತಾನೆ. ಭಾರಿ ಕಿರಾಡಿ ಇದೆಯಮ್ಮ ನೀನು, ನನ್ನೇ ಸಿಕ್ಕಾಕ್ಸ್ಬಿಟ್ಟೆ. ಮತ್ತೆ ನೀನು ಹೀಗೆ ಸುಳ್ಳು ಹೇಳ್ಬೋದಾ? ಅಯ್ಯೋ ಬೇಜಾರಾಗತ್ತಮ್ಮ. ನಾಳೆ ನೀನು ಮದುವೆ ಆದಮೇಲೆ ನಿನ್ನ ಇಲ್ಲಿಂದ ಕಳಿಸ್ಲೇಬೇಕಲ್ಲ. ನನ್ನ ಜೊತೆ ಇಲ್ಲೇ ಇರೋನ್ನೇ ನಾನು ಮದುವೆ ಆಗೋದು. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ತಾತ. ಇನ್ನೊಂದ್ಸಲ ಈ ಥರ ಐಡಿಯಾ ಹಾಕಕ್ಕೆ ಹೋಗಬೇಡಿ. ಬೇಡಮ್ಮ ಬೇಡಮ್ಮ, ಅಂಜಲಿ ಶಾಕ್ನಲ್ಲಿದ್ದಾಳೆ, ಅವಳಿಗೆ ನೋವು ಕೊಡಬಾರ್ದಮ್ಮ. ಅಮ್ಮನ ನೋವು ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಜೊತೆಗೆ ನಿನಗೆ ನೋವು ಕೊಡೋಕ್ಕೂ ನನಗಿಷ್ಟ ಇಲ್ಲ ತಾತ. ನಿಮ್ಮಿಬ್ರಿಗೂ ಸಂತೋಷ ಪಡಿಸೋಕೆ ಪ್ರಯತ್ನ ಪಡ್ತೀನಿ, ಆದರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೀನು ಕೊಟ್ಟರೆ ನಂಗಷ್ಟೇ ಸಾಕು. ಇವಳು ಮದುವೆ ಆಗದೆ ಹೋದರೆ ಅಂಜಲಿ ಇನ್ನಷ್ಟು ಬೇಜಾರು ಪಟ್ಕೋತಾಳೆ. ಇವಳಿಗೆ ಮದುವೆ ಒಪ್ಸೋದು ಹೇಗಪ್ಪ? ಒಳ್ಳೆ ಪಜಿತಿ ಸಿಗಾಕೊಂಬಿಟ್ನೆ.